ನಮಸ್ಕಾರ ಫ್ರೆಂಡ್ಸ್, ಹೆಂಗದ ಎಲ್ಲರೂ ರಾಮದೇವ್ರು ಅನ್ಕೋತೇನಿ. ಇದು ಹೋದ ಮಂಡೇದ್ ಲಾಗ ಇವತ್ತು ಎಡಿಟ್ ಮಾಡಿ ಹಾಕತ್ತೇನಿ. ಯಾಕಂದ್ರೆ ಸ್ವಲ್ಪ ಟೈಮ್ ಆಗಿಬಿಡ್ತು. ಇಲ್ಲ ಮಂಡೇ ಇದು ಡಿಮಾರ್ಟ್ಗೆ ಹೋಗಿ ಎಲ್ಲ ಸಾಮಾನು ತಂದ ನನ್ನ ಮಗ ಮಂಗಳವಾರ ಹೋದ. ಆಮೇಲೆ ಬುಧವಾರ ಗುರುವಾರ ಒಂದು ಸ್ವಲ್ಪ ಶಾಪಿಂಗ್ ಮಾಡಿದ್ವಿ. ಹಾಗಾಗಿ ಶುಕ್ರವಾರ ಒಂದು ಶಾಪ್ ಓಪನಿಂಗ್ ಇತ್ತು, ಅಲ್ಲಿ ಹೋಗಿದ್ವಿ. ಆಮೇಲೆ ಸ್ಯಾಟರ್ಡೇ ಸ್ವಲ್ಪ ರೆಸ್ಟ್ ಬೇಕಂಥೇಳಿ ಒಂದೆರಡು ದಿವಸ ಯಾವುದು ಲಾಗ್ ಎಡಿಟು ಮಾಡಲಿಲ್ಲ, ಹಾಕೋಕ್ಕಾಗಲಿಲ್ಲ. ಹಾಗಾಗಿ ಲಾಗ್ ಲೇಟ್ ಹಾಕಾಕತ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ. ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸ್ರಿ. ಇಲ್ಲೇ ಸ್ವಲ್ಪ ರವೆ ಹಾಕೊಳತೀನಿ. ಸ್ವಲ್ಪ ಇದು ನಾ ಏನು ವಿಶೇಷ ಇಲ್ಲಿ ಹೋಗ್ತೇನಲ್ಲ, ನನಗೆ ಸ್ವಲ್ಪ ಕನ್ಫ್ಯೂಸ್ ಆಗಿಬಿಡ್ತೀವಿ ಸರ್ತಿ. ಯಾಕಂದ್ರೆ ಈಗ ಭಾಳ ದಿವಸ ನಾವು ಡಿಮಾರ್ಟ್ಗೆ ಹೋಗಾನಿಲ್ಲ. ಹೊರಗೆ ಇಲ್ಲಿ ನಮ್ಮ ಫ್ರೆಂಡ್ ಶಾಪ್ನಾಗ ಎಲ್ಲ ಗ್ರಾಸರಿ ತೊಗೋತೀನಿ. ಅಲ್ಲಿ ಹೋದಾಗ ಇಡ್ಲಿ ರವೆ ತೊಗೊಂಡು ಬಂದೇನಿ. ಅದು ಬಾಂಬೆ ರವೆ ಅಂಥೇಳಿ. ಬಾಂಬೆ ರವೆ ಅಂದ್ರೆ ಉಪ್ಪಿಟ್ಟಿಗೆ ಯೂಸ್ ಮಾಡ್ತೀವಲ್ಲ ಅದು. ಇಲ್ಲಿ ನನ್ನ ಮಗ ಎಲ್ಲ ಶಾಪಿಂಗ್ ಮಾಡ್ಕೊಳತ್ತಿದ್ದ, ತನಗೇನೇನು ಬೇಕಂತೇಳಿ. ವೆರೈಟೀಸ್ ಅಂತೂ ಭಾಳ ಇತ್ತು. ಎಲ್ಲ ಥರ ತೋರಣಗಳು ತಂದು ಹಾಕ್ಯಾರ. ಮತ್ತು ಏನಂತ ಫ್ಲವರ್ಸ, ತೋರಣ, ಕ್ಯಾಂಡಲ್ಸ್ ಎಲ್ಲ ಇದ್ದು. ಕ್ಯಾಂಡಲ್ಸ್ ಅಂದ್ರೆ ವ್ಯಾಕ್ಸ್ ಕ್ಯಾಂಡಲ್ಸ್ ಇದ್ದು, ಮತ್ತು ಕ್ಯಾಂಡಲ್ಸ್ ಇಡಕ್ಕೆ ಹೋಲ್ಡರ್ಸು ಇದ್ದು. ಬೇರೆ ಬೇರೆ ಥರ ವೆರೈಟೀಸ. ಮತ್ತು ಈಗೆಲ್ಲ ಲೈಟಿಂಗ್ಸ್ ಎಲ್ಲ ಮಾಡ್ತಾರಲ್ಲ, ಲೈಟಿಂಗ್ ಸರ್ಗಳು ಎಲ್ಲ ಇದ್ದು ಅಲ್ಲೇ. ಪಾತ್ರೆಗಳು ಭಾಳ ಚಂದ ಇದ್ದಿದ್ರು. ನಾನು ಸ್ವಲ್ಪ ತೊಗೋಬೇಕಂದೀನಿ, ತೊಗೊಳಕ್ಕಾಗಲಿಲ್ಲ. ಇಲ್ಲೆಲ್ಲ ನೋಡಿರಿ ದೀಪಗಳು ಇಟ್ಟಾರ. ಆಮೇಲೆ ಇಲ್ಲಿ ಫ್ಲವರ್ಸ್ ಎಲ್ಲ ಆರ್ಟಿಫಿಷಿಯಲ್ ಫ್ಲವರ್ಸ ವಾಝಿಗೆ ಹಾಕಕ್ಕೆ. ಆಮೇಲೆ ಇಲ್ಲಿ ಶುಭ ಲಾಭದ ತೋರಣ ಅದಾವ. ಆಮೇಲೆ ಇಲ್ಲೆಲ್ಲ ನಾರ್ಮಲ್ ನಮ್ದು ಚೌಕಟ್ಟಿಗೆ ಹಾಕಕ್ಕೆ ತೋರಣ, ಅಂದ್ರೆ ಬಾಗಿಲಿಗೆ ಹಾಕ್ತೇವಲ್ಲ ಆ ತೋರಣ ಚಂದಿದ್ದು. ಇಲ್ಲೆಲ್ಲ ಬೆಲ್ ಥರ ಇವೆಲ್ಲ. ಆಮೇಲೆ ಇಲ್ಲಿ ಟ್ರಾಲಿ ಬ್ಯಾಗ್ಸ್ ಇಟ್ಟಿದ್ರು. ನಾವು ಒಂದು ಕೆಟಲ ಮತ್ತು ಒಂದು ಐರನ್ ಬಾಕ್ಸ ಮತ್ತು ಒಂದು ಟ್ರಾಲಿ ಬ್ಯಾಗು ತೊಗೊಳೋರಿದ್ವಿ. ಹಾಗಾಗಿ ಅವನ್ನ ಹೆಚ್ಚು ನೋಡಕತ್ತೀವಿ. ನೋಡಿಲ್ಲ, ಎಲ್ಲದಕ್ಕೂ ಡಿಸ್ಕೌಂಟ್ ಆಫರ ಮತ್ತು ದಿವಾಲಿ ಆಫರ ಎಲ್ಲ ಇತ್ತು. ದಿವಾಲಿ ಟೈಮ್ನಾಗೆಲ್ಲ ಗಿಫ್ಟ್ ಆಫರ್ಸ್ ಎಲ್ಲ ಇರತ್ತವಲ್ಲ ಆಲ್ಮೋಸ್ಟ್ ಎಲ್ಲ ಕಡೆ. ಅದ ನನ್ನ ಮಗ ನೋಡಿ ತೊಗೊಳತ್ತಿದ್ದ. ವೆರೈಟೀಸು ಭಾಳ ಇರ್ತೈತಿ. ಮತ್ತು ಡಿಮಾರ್ಟ್ನಾಗೆಲ್ಲ ಸ್ವಲ್ಪ ರೀಸ್ನೇಬಲ್ ಪ್ರೈಸ್ನಾಗೂ ಇಟ್ಟಿರ್ತಾರು. ಅದನ್ನ ತೊಗೊಳತ್ತಿದ್ದೆವು, ನಾವು ತೊಗೊಂಡ್ವಿ. ಇಲ್ಲಿ ನೋಡ್ರಿ ಐರನ್ ಬಾಕ್ಸ್ ನೋಡಿದ ನನ್ನ ಮಗ. ನನಗೆ ಸ್ಟೀಮ್ ಐರನ್ ಬೇಕಾಗಿತ್ತು ಆ್ಯಕ್ಚುಲಿ. ಆದರೆ ಇಲ್ಲೇ ಸ್ಟೀಮ್ ಐರನ್ನೇ ನನಗೆ ಗೊತ್ತಾಗಲಿಲ್ಲ. ನನಗೆ ನೋಡಿದ್ವಿ, ಆದರೆ ಇದು ಅನಿಸ್ಲಿಲ್ಲ. ಹಾಗಾಗಿ ಅಷ್ಟು ನೋಡಿದ್ವಿ. ಆಮೇಲೆ ಇಲ್ಲಿ ಬಂದ ಒಂದು ಟ್ರಾಲಿ ಬ್ಯಾಗ್ ತೊಗೊಂಡ್ವಿ ನನ್ನ ಮಗಗೆ. ಈ ಬ್ಯಾಗ್ನಾಗ ಭಾಳ ಬಟ್ಟೆಗಳು ಹಿಡಿತಾವ. ಮತ್ತು ಎಲ್ಲ ಟ್ರಾವೆಲಿಂಗ್ ಮಾಡೋಕೆ ಒಯ್ಯೋಕ್ಕೂ ಭಾಳ ಕಂಫರ್ಟೇಬಲ್ ಇರ್ತೈತಿ. ವೀಲ್ ಇರ್ತಾವಲ್ಲ, ಹಾಗಾಗಿ ಎಳ್ಕೊಂಡು ಹೋಗ್ಬೋದು. ಒಂದು ಸ್ವಲ್ಪ ಭಾಳ ಲಗೇಜ್ ಇತ್ತು. ಯಾಕಂದ್ರೆ ಮೊನ್ನೆ ಬಟ್ಟೆ ಎಲ್ಲ ಕೊಡಿಸಿದ್ವಲ್ಲ, ಅವ್ನು ತೊಗೊಂಡು ಹೋಗೋವಿದ್ದ. ಈಗ ಅವ ಪಿ ಜಿನಾಗ ಇರ್ತಾನೆ ಬೆಂಗಳೂರಿನಾಗ. ಹಾಗಾಗಿ ಎಲ್ಲ ಕೊಡಿಸಿ ಕಳಿಸ್ಬೇಕಂಥೇಳಿ ಇಲ್ಲಿ ಬಂದಿದ್ದು. ಲಾಕ್ ಸಿಸ್ಟಮ ಎಲ್ಲ ತೋರಿಸಿದ್ರು. ಇದ್ರ ಮ್ಯಾಗ ವಾರಂಟಿ ಕಾರ್ಡು ಇತ್ತು. ಅದೆಲ್ಲ ತೊಗೊಂಡು ಮನೆಗೆ ಬಂದ್ವಿ. ಇದೊಂದು ಸ್ಟೂಲ್ ತೊಗೊಂಡಿನಿ ಮನೆಗೆ. ಅದನ್ನ ಮನೆಗೆ ಬಂದ ಶೂಟ್ ಮಾಡ್ಕೊಂಡಿದ್ನ. ಆಮೇಲೆ ಶೂಟ್ ಮಾಡ್ಕೋತಾನೆ ಒಂದು ಸ್ವಲ್ಪ ಇದನ್ನೊಂದು ಸ್ವಲ್ಪ ಟೀನೂ ಮಾಡ್ಕೊಂಡು ಕುಡಿದ್ನಿ. ಟೀ ಕುಡ್ದೆ ಮತ್ತೊಂದು ಸ್ವಲ್ಪ ಲಾಗ್ ಕಂಟಿನ್ಯೂ ಮಾಡೀನಿ. ನಂದು ಏನೇನು ತಂದಿದ್ನಲ್ಲ ಸಾಮಾನು ಎಲ್ಲ ತಂದಿದ್ನಿ. ಮತ್ತೆಲ್ಲ ಸ್ವಲ್ಪ ಚೆಂದಂಗೆ ಶೂಟ್ ಮಾಡೀನಿ ಮಾತಾಡ್ಕೊತ. ಬಟ್ ಏನು ಮಾಡೋದು, ನನ್ನ ಮಗ ಅಲ್ಲೇ ಹಿಂದೆ ಬ್ಯಾಕ್ಗ್ರೌಂಡ್ನಾಗ ಸೀರಿಯಲ್ ಏನು ನೋಡತ್ತಿದ್ದ, ಅದ್ರದ್ದು ಎಲ್ಲ ಬಂದಿತ್ತು. ಸೀರಿಯಲ್ ಸೌಂಡ್ ಎಲ್ಲ ಇತ್ತು. ಹಾಗಾಗಿ ನಾ ಎಡಿಟ್ ಮಾಡಿ ಹಿಂಗೆ ಮಾಡಿ ಹಾಕಬೇಕಾಯ್ತು. ಇಲ್ಲಂದ್ರೆ ಕಾಪಿ ರೈಟ್ ಬಂದುಬಿಡ್ತೈತೆ ನನ್ನ ಇದಕ್ಕೆ ಲಾಗಿಗೆ. ಹಾಗಾಗಿ ಇದು ನಂದು ಮಂಡ್ಯದ ಫುಲ್ ದಿನದ ಒಂದು ಲಾಗ್ ಶೇರ್ ಮಾಡ್ಕೊಳತ್ತೇನೆ ನಿಮ್ಮ ಜೋಡಿ. ಯಾಕಂದ್ರೆ ಮಂಡ್ಯ ದಿವಸ ಹೋಗಿದ್ನಲ್ಲ, ಬೆಳಗ್ಗೆ ಹೋಗಿದ್ನಿ. ಆಮೇಲೆ ಸಾಯಂಕಾಲ ಮಧ್ಯಾಹ್ನ ಎಲ್ಲ ಸ್ವಲ್ಪ ಟೈಮ್ ಆಯ್ತು. ಮಧ್ಯಾಹ್ನ ಮ್ಯಾಗ ಹೋಗಿದ್ವಿ. ಇದು ಹಿಂಗೆ ಬೆಳಿಗ್ಗೆ ಸ್ವಲ್ಪ ಅಡುಗೆ ಮಾಡ್ಕೊಂಡು ಹೋಗಿದ್ನಿ. ಸಾಯಂಕಾಲ ಬಂದ್ವಿ. ಆಮೇಲೆ ಮತ್ತೆ ಟೀ ಕುಡ್ದು ಮತ್ತೆಲ್ಲ ಸ್ವಲ್ಪ ಸಾಮಾನು ತೆಗೆದು ಇಡ್ಕೋದು ಮಾಡಿದ್ರಾಗ ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು. ನನ್ನ ಮಗ ಏನಾಗ್ತಿದ್ದ, ನನಗೆ ಟಯರ್ಡ್ ಆಗೈತಿ, ನಾ ಹೋಗಿ ಬಂದಿಲ್ಲ, ಸುಸ್ತಾಗಿಬಿಟ್ಟೈತೆ ಅಂತ ಅನ್ನತ್ತಿದ್ದ. ಅದ ಅನ್ನತ್ತೀನಿ, ನಾ ಎಲ್ಲ ಕೆಲಸ ಮಾಡಿ ನಿನ್ನ ಜೋಡಿ ಹೋಗಿ ಬಂದೀನಿ, ಆದ್ರೂ ನೀ ಹಂಗೆ ಅನ್ನತ್ತೈತಿ. ಈ ಟ್ರಾಲಿ ಬ್ಯಾಗ್ ಇಲ್ಲಿ ಇಟ್ಟೇವೆ ನೋಡ್ರಿ ತಂದ. ನಗಾತಾನ ಹಂಗೆ ಕಂತಿ ಅಂತ ಅನ್ನತ್ತಿದ್ದ. ಪಾಪ್ಕಾರ್ನ್ ತೊಗೊಂಡು ಬಂದಿದ್ದ, ತಿನ್ಕೋತ ಕೂತ್ಬಿಟ್ಟಾನ. ಈಗೆಲ್ಲ ಅಡುಗೆನೂ ಇತ್ತು, ಸ್ವಲ್ಪ ಸಾಮಾನು ತೆಗೆದಿಡೋದಿತ್ತಿನ. ಸ್ವಲ್ಪ ತಂದಿದ್ನೆಲ್ಲ ಐರನ್ ಬ್ಯಾಗ್, ಐರನ್ನ ಮತ್ತು ಕೆಟಲ ಎಲ್ಲ ಅವನ್ನೆಲ್ಲ ಬ್ಯಾಗ್ನಾಗ ಹಾಕ್ಬೇಕಂಥೇಳಿ ನಾ ಏನು ಮಾಡತ್ತೀನಿ,
ರೆಡಿ ಮಾಡ್ಕೊಳತ್ತೀನಿ. ಎಲ್ಲ ಒಂದೇ ಕಡೆ ಇಟ್ಟು ಎಲ್ಲ ಒಂದು ಬ್ಯಾಗ್ನಾಗ ಹಾಕಿ ಒಂದು ಸೈಡ್ ಇಟ್ಬಿಡ್ತೀನಿ. ಆಮೇಲೆ ಬೆಳಗ್ಗೆ ಎದ್ದು ಎಲ್ಲ ಪ್ಯಾಕಿಂಗ್ ತಂತ ಮಾಡ್ಕೊತಾನಂತೇಳಿ ಹಂಗೆ ಅಂದ್ಕೊಂಡು ಎಲ್ಲ ಮಾಡಾಕತ್ತೀನಿ. ಇದು ನೋಡಿರಿ ಐರನ್ ಬಾಕ್ಸ. ಕೆಟಲು ಬಿಸಿ ನೀರು ಮಾಡ್ಕೊಂಡು ಕುಡಿಯೋಕೆ ಕೆಟಲು ತೊಗೊಂಡಿದ್ನಿ. ಅವಂಗೆ ಇವೆಲ್ಲ ಕೊಡಿಸಿದ್ದೆ. ನಮ್ಮ ಮನ್ಯಾಗ ನಾವು ಇನ್ನೂ ಯೂಸ್ ಮಾಡೋಂಗಿಲ್ಲ ಕೆಟಲ. ನೀರು ತೆಮ್ಗಿನಾಗ ಕಾಸ್ಕೊಂಡು ಕುಡಿತೇನೆ ಇನ್ನೂ. ಅವನ ಸಂಬಂಧ ಎಲ್ಲ ಮಾಡಿ ಶಾಪಿಂಗ್ ಇದು. ಮತ್ತು ಎಲ್ಲರದು ದೀಪಾವಳಿ ತಯಾರಿ ಹೆಂಗೆ ನಡೆಸೇರಿ ಕಮೆಂಟ್ ಮೂಲಕ ತಿಳಿಸ್ರಿ. ಈಗ ಎಲ್ಲರೂ ಫರಾಳ ಮಾಡೋದು, ದೀಪಾವಳಿ ಶಾಪಿಂಗ್, ಸೀರೆ ತೊಗೊಳೋರು ಸೀರೆ ತೊಗೋತಾರೆ, ಡ್ರೆಸ್ಸಸ್ ತೊಗೊಳೋರು ಡ್ರೆಸ್ಸಸ್ ತೊಗೋತಾರೆ. ಏನೇನು ಮಾಡತ್ತೀರಿ ಅದನ್ನೂ ಹೇಳ್ರಿ. ಮುಂದಿನ ವ್ಲಾಗ್ನಾಗ ನಾನು ಶಾಪಿಂಗ್ ಎಲ್ಲ ಮಾಡಿದ್ದೆ ಶೇರ್ ಮಾಡ್ಕೋತೇನೆ ನಿಮ್ಮ ಜೊತೆ. ಇಷ್ಟೆಲ್ಲ ಮುಗಿಸಿ ಇನ್ನೊಂದು ಸ್ವಲ್ಪ ಎಲ್ಲ ಸಾಮಾನೆಲ್ಲ ಒಂದು ಬ್ಯಾಗ್ನ ಹಾಕಿ ದಂಡಿಗಿಟ್ಟು ಎಲ್ಲ ಬೆಳಗ್ಗೆ ಎದ್ದು ಮತ್ತು ಪ್ಯಾಕಿಂಗ್ ಮಾಡಿ ಅವ್ನು ಟ್ಯೂಸ್ಡೇ ಕಳಿಸೋದಿತ್ತು. ಒಂದು ಮಂಗಳವಾರ ದಿವಸ ಹೋದಂದ್ರೆ ನನ್ನ ಸ್ವಲ್ಪ ಟೆನ್ಷನ್ ಫ್ರೀ. ಆಮೇಲೆ ನಾವು ಎಷ್ಟೇ ಇರ್ತೀವಿ ನಮ್ಮ ಕೆಲಸ ನನ್ನ ಲಾಗ್ ಹಾಕೋದು ಇದು ರೂಟೀನ್ ಆಗಿಬಿಡ್ತಿತ್ತು. ಆಮೇಲೆ ಈಗೆಲ್ಲ ಲಾಗ್ ಮಾಡಿಕೊಂಡು ಎಡಿಟಿಂಗ್ ಮಾಡೋದು ಸ್ವಲ್ಪ ಟೈಮ್ ಹತ್ತೈತಿ ಎಲ್ಲದಕ್ಕೂ. ನೋಡಿರಿ ಈಗ ಬ್ಯಾಗರ್ ಎಲ್ಲ ಒಳಗೆ ಇಡಾಕೆ ಕೊಡತ್ತಂತೇಳಗೆ ನನ್ನ ಮಗ ಬೆಂಗಳೂರಿಗೆ ಹೊಂಟ. ನಾವೀಗ ಮೊದಲೆಲ್ಲ ಸ್ವಲ್ಪ ಇದನ್ನು ಅನ್ನಿಸ್ತಿತ್ತು ನನಗೂ ಹೋದಾಗ. ಈಗ ಹೋಗಬೇಕು ಅವ ತಂತ ಸ್ಟಡಿಗೆ ಇರಬೇಕಾಗ್ತೈತೆ. ಅವನು ನನ್ನ ಮಗಳು ತಂದು ಜಾಬ್ ಮಾಡಬೇಕು. ಹಾಗಾಗಿ ಈಗೇನು ಅನ್ಸಂಗಿಲ್ಲ, ಸ್ವಲ್ಪ ರೂಢಿ ಆಗಿಬಿಟ್ಟೈತೆ ನನಗೂ. ಈಗ ನಾನು ಸ್ವಲ್ಪ ಇದಕ್ಕೆ ರೂಢಿ ಆಗಿಬಿಟ್ಟೈತೆ ನನಗೂ. ಈಗ ಸ್ವಲ್ಪ ಇದು ಹೋಗ್ತಾರೋ ಬರ್ತಾರೋ ಅಂಥೇಳಿ ಗೊತ್ತಾಗ್ಬಿಟ್ಟೈತಲ್ಲ. ಈಗೇನು ಅಷ್ಟು ಅನ್ಸಂಗಿಲ್ಲ, ಬರ್ತಾರೋ ಹೋಗ್ತಾರೋ ಹಬ್ಬಕ್ಕೆಲ್ಲ. ಆಮೇಲೆ ಈಗ ಸ್ವಲ್ಪ ಅವ್ರದ್ದು ಫ್ಯೂಚರ್ ನೋಡ್ಕೋಬೇಕಲ್ಲ ಅವ್ರು. ಹಾಗಾಗಿ ಈಗ ನಾನು ಸ್ವಲ್ಪ ಏನು ಮಾಡ್ತೇನೆ, ಇವರೆಲ್ಲ ಹೋದ್ಮ್ಯಾಗ ನಾನು ಸ್ವಲ್ಪ ಫ್ರೀ ಆಗಿರ್ತೇನೆ. ಹಾಗಾಗಿ ಯೂಟ್ಯೂಬ್ ನಂದು ಚಾನಲ್ ತೆಗೆದ ನನ್ನ ಲಾಗೆಲ್ಲ ಹಾಕಬೇಕು ಮಾಡಬೇಕು. ಹಾಗಾಗಿ ನಾನು ಬ್ಯುಸಿ ಆಗಿಬಿಡ್ತೇನೆ. ಇದು ನಂದು ಮೊದ್ಲಿಂತರೂ ಇತ್ತ ಯೂಟ್ಯೂಬ್ ಚಾನಲ್ ಮಾಡಬೇಕು ಹಾಗೆಲ್ಲ ಅಂತ. ನಾನು ಪ್ರೊಫೆಷ್ನಲ್ ಹಿಂಗೆ ಮಾಡ್ಕೋಬೇಕಂತೇಳಿ. ಹಾಗಾಗಿ ಈಗ ಅವ್ರ ಡ್ಯೂಟಿ ಹೆಂಗೆ ಮಾಡ್ತಾರಲ್ಲ ಹಂಗೆ ನಾನು ಮಾಡ್ಕೋತಾ ನಾನು ಮನೆಯಾಗಿದ್ದ ನಂದು ಕೆಲಸ ಮಾಡ್ಕೊಳ್ಳೋದು. ನಿಮ್ಮ ಸಪೋರ್ಟ್ ಇದ್ರೆ ನಂದು ಚಾನಲ್ ಗ್ರೋ ಆಗ್ತೈತಿ. ನಾಳೆ ಹಿಂದಿಲ್ ನಾಳೆ ಆಮೇಲೆ ನಾನು ಒಂದು ಯೂಟ್ಯೂಬರ್ ಆಗ್ತೇನೆ ಚಲೋ ಅಂಥೇಳಿ ಅಂದ್ಕೊಂಡೇನಿ. ನಿಮ್ಮ ಪ್ರೀತಿ ಸಪೋರ್ಟ ಎಲ್ಲ ಸದಾ ಹಿಂಗೆ ಇರಲಿ ಅನ್ಕೋತೇನೆ. ಈಗ ಸ್ವಲ್ಪ ಜನ ಆಗ್ಯಾರ, ಮುಂದೆ ಹೋಗ್ತಾ ಸಬ್ಸ್ಕ್ರೈಬರ್ಸು ಆಗೇ ಆಗ್ತಾರೋ. ಇದು ಮಂಗಳವಾರದ ಲಾಗು ಸೋಮವಾರ ಮಂಗಳವಾರ ಲಾಗ್ ಶೇರ್ ಮಾಡ್ಕೊಂಡೇನಿ. ಮತ್ತೆ ಭೇಟಿ ಆಗ್ತೇನೆ ಮುಂದಿನ ಲಾಗ್ನಾಗ. ಟೇಕ್ ಕೇರ್, ಬಾಯ್ ಬಾಯ್ ಫ್ರೆಂಡ್ಸ್.